ಚೇಂಜ್ ಮಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಅರೆಸ್ಟ್. ಹೊಸಕೆರಳ್ಳಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಪ್ರಕರಣದ A2 ಆರೋಪಿ ಹೊಸಕೆರಳ್ಳಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ತಮಿಳುನಾಡಿಗೆ ತೆರಳಿದ್ದ 2 ಕಾರು ವಾಪಸ್ ಆಯಿತು. ಒಂದು ಫಾರ್ಚುನರ್, ಇನ್ನೊಂದು ರೂಬಿಕಾನ್ ಕಾರು. ಕೆಂಪು ಬಣ್ಣದ ಜೀಪು ಹೊಸಕೆರಳ್ಳಿಯ ವಿಜಯಲಕ್ಷ್ಮಿ ಮನೆಗೂ ಕೂಡ ಎಂಟ್ರಿ ಕೊಡ್ತು. ಈಗ ಬರ್ತಾ ಇರುವಂತಹ ಸುದ್ದಿ, ದರ್ಶನ್ ಅರೆಸ್ಟ್. ಪತ್ನಿ ವಿಜಯಲಕ್ಷ್ಮಿಯ ಹೊಸಕೆರಳ್ಳಿ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಹೊಸಕೆರಳ್ಳಿ ನಿವಾಸದಲ್ಲೇ ಬಂಧಿಸಿದ್ದಾರೆ ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲೆ ಆರೋಪಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಹೊಸಕೆರಳ್ಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲೇ ದರ್ಶನ್ ಅರೆಸ್ಟ್ ಆಗಿರೋದು. ಪೊಲೀಸರಿಗೆ ದಾರಿ ತಪ್ಪಿಸಿದ್ರು ಕೂಡ ಸಿಕ್ಕಿಬಿದ್ದಿದ್ದಾರೆ ಕೊಲೆ ಆರೋಪಿ ದರ್ಶನ್. ಏನ್ ಪ್ಲಾನ್ ಆಗಿತ್ತು ಹಾಗಾದ್ರೆ? 2 ಕಾರ್ ಚೆಕ್ ಮಾಡಿದ್ವಿ, ಅದರಲ್ಲಿ ಇಲ್ಲ ಅಂತ ಹೇಳಿದ್ರು ಪೊಲೀಸರು. ಒಂದು ಕಾರು ಹೊಸಕೆರಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಬರುತ್ತೆ. ಈಗ ನೋಡಿದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ದರ್ಶನ್ ಅನ್ನ. ಹೊಸಕೆರಳ್ಳಿಯ ವಿಜಯಲಕ್ಷ್ಮಿ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಇದ್ರು. ಹೊಸಕೆರಳ್ಳಿ ಮನೆಯಲ್ಲೇ ದರ್ಶನ್ ರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಬೆಳಗಿನಿಂದ ದರ್ಶನ್ಗೋಸ್ಕರ ಫಾಲೋ ಅಪ್ ಮಾಡ್ತಾ ಇದ್ರು ಪೊಲೀಸರು. ದರ್ಶನ್ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಕೊನೆ ಕ್ಷಣದಲ್ಲಿ ಒಂದು ಟ್ವಿಸ್ಟ್ ಇತ್ತು. 2 ಕಾರ್ನ ಚೆಕ್ ಮಾಡಿದಾಗ್ಲೂ ಅದರಲ್ಲಿ ಇರಲಿಲ್ಲ ದರ್ಶನ್. ನೈಸ್ ರಸ್ತೆಯ ಟೋಲ್ ಬಳಿ ಬರ್ತಾ ಇದ್ದಂತೆ ಚೆಕ್ ಮಾಡ್ತಾರೆ. ಈಗ ನೋಡಿದ್ರೆ ಹೊಸಕೆರಳ್ಳಿಯ ಅಪಾರ್ಟ್ಮೆಂಟ್ ನಲ್ಲೇ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದರ್ಶನ್ ರನ್ನ. 2 ಕಾರನ್ನ ಬಿಟ್ಟು ಮತ್ತೊಂದು ಕಾರ್ನಲ್ಲಿ ದರ್ಶನ್ ಅಲ್ಲಿಂದ ತೆರಳಿದ್ರು. ಒಂದು ರೆಡ್ ಕಲರ್ ಜೀಪು, ಮತ್ತೊಂದು ಫಾರ್ಚುನರ್ ಕಾರು. ಈ 2 ಕಾರು ನಿನ್ನೆ ರಾತ್ರಿಯಿಂದಲೇ ಓಡಾಡ್ತಾ ಇತ್ತು. ತಮಿಳುನಾಡಿಗೆ ಹೋಗಿತ್ತು. ಪ್ರತಿ ಟೋಲ್ ನಲ್ಲಿ ನೋಡಿದಾಗ್ಲೂ ಕೂಡ ರೆಡ್ ಕಲರ್ ಜೀಪಿನ ಹಿಂದೆ ವೈಟ್ ಕಲರ್ ಫಾರ್ಚುನರ್ ಕಾರ್ ಇತ್ತು. ನೈಸ್ ರಸ್ತೆ ಟೋಲ್ ಹತ್ರ ಚೆಕ್ ಮಾಡಿದಾಗ 2 ಕಾರ್ನಲ್ಲೂ ದರ್ಶನ್ ಇರಲಿಲ್ಲ. ಬೇರೊಂದು ಕಾರ್ ಹತ್ತಿ ಅಲ್ಲಿಂದ ನಡೆದಿದೆ. ಪೊಲೀಸರಿಗೆ ದಾರಿ ತಪ್ಪಿಸಿದ್ರು ಕೂಡ ಸಿಕ್ಕಿಬಿದ್ದಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ರೆಡ್ ಕಲರ್ ಜೀಪು ಮತ್ತೆ ಫಾರ್ಚುನರ್ ಕಾರು 2 ಚೆಕ್ ಮಾಡಿದಾಗ 2ರಲ್ಲೂ ಇರಲಿಲ್ಲ. ಮಧ್ಯದಲ್ಲೇ ಇಳ್ಕೊಂಡು ಬೇರೊಂದು ಕಾರನ್ನ ಹತ್ತಿದ್ದಾರೆ. ಪೊಲೀಸರ ಕಣ್ ತಪ್ಪಿಸೋದಕ್ಕೆ ನೋಡಿದ್ರು, ಆದ್ರೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನೇನಾಯ್ತು ಅನ್ನೋದ್ರ ಬಗ್ಗೆ ಹೇಗೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, ಈಗಾಗಲೇ ದರ್ಶನ್ ಹೊಸಕೆರಳ್ಳಿರುವಂತಹ ವಿಜಯಲಕ್ಷ್ಮಿ ಮನೆಯಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ನಾನಿದೀಗ ಅವರ ಅಪಾರ್ಟ್ಮೆಂಟ್ ಮುಂದೆ ಇದೆ, ನೋಡ್ತಾ ಇರ್ಬೋದು. ಈಗಾಗಲೇ ಏನು ಎಲ್ಲ ಟೋಲ್ಗಳಲ್ಲೂ ಕೂಡ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದು ದರ್ಶನನ್ನು ಟೋಲಲ್ಲೇ ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ದರ್ಶನ್ ಹೊಸಕೆರಳ್ಳಿ ಇರುವಂತಹ ಏನು PS ಏನು ನೈಸ್ ಟೋಲ್ ಏನಿದೆ ಅಲ್ಲಿ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಹೀಗಾಗಿ ಅವರನ್ನು 2 ಕಾರುಗಳನ್ನು ಅಡ್ಡ ಹಾಕಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಆ ಕಾರ್ನಲ್ಲಿಲ್ಲ. ಇದೀಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿಗಳ ಪ್ರಕಾರ ದರ್ಶನ್ ಕಾರು ಬದಲಾಯಿಸಿ ನೇರವಾಗಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ
ಏನು ಸ್ಥಳಕ್ಕೆ ಬಂದಂತಹ ಏನು ಸುಬ್ರಹ್ಮಣ್ಯ ಏನಿದ್ರು ಅವರು ಈಗಾಗಲೇ ದರ್ಶನನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಲ್ಲೂ ಕೂಡ ಪವಿತ್ರ ನಿವಾಸದಲ್ಲಿ ತೆರಳಿದಂಥ ಸಂದರ್ಭದಲ್ಲಿ ಕೂಡ ಇದೇ ಸುಬ್ರಹ್ಮಣ್ಯ ಅವರು ಬಂದು ಪವಿತ್ರ ಗೌಡನ ಅರೆಸ್ಟ್ ಮಾಡಿ ಅಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ದಿದ್ರು. ಇದೀಗ ಮತ್ತೆ ಇಲ್ಲಿ ಕೂಡ ಅಂದರೆ ಈ ದರ್ಶನ್ ಯಾವಾಗ ಇಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿ ಬಂತು ಕೂಡಲೇ ಅಲ್ಲಿಂದ ನೇರವಾಗಿ ಇಲ್ಲಿಗೆ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದಿರುವಂಥದ್ದು. ಈಗಾಗಲೇ ದರ್ಶನ್ ಸಾಕಷ್ಟು ಅಂದರೆ ಆ ಒಂದು ಕಾರ್ನಲ್ಲಿ ಅವರು ತೆರಳಿದಂಥ ಕಾರನ್ನು ಬಿಟ್ಟು ಬೇರೆ ಕಾರ್ನಲ್ಲಿ ಏನು ನೈಸ್ ರಸ್ತೆಯಲ್ಲಿ ಕಾರನ್ನು ಬದಲಾವಣೆ ಮಾಡಿ ಅಂದರೆ ಬೇರೆ ಕಾರ್ನಲ್ಲಿ ಹತ್ತಿ ನಂತರ ಅಲ್ಲಿಂದ ನೇರವಾಗಿ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ದರ್ಶನನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಕೂಡಲೇ ನಂತರ ಇಲ್ಲಿಂದ ನೇರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ಪೂರ್ಣಗೊಳಿಸಿ ನಂತರ ಒಂದಷ್ಟು ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ದರ್ಶನ್ ಕೂಡ ಏನು ಬಂಧನ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಶ್ವೇತಾ, ಓಕೆ ಹರೀಶ್, ದರ್ಶನ್ ಪೊಲೀಸರ ಕಣ್ ತಪ್ಪಿಸಿ 2 ಕಾರ್ನಲ್ಲಿ ಅವ್ರು ಏನು ತಮಿಳ್ನಾಡಿಗೆ ಹೋಗಿದ್ರು ಆ ಕಾರಿಂದ ಇಳಿದು ಮತ್ತೊಂದು ಕಾರನ್ನ ಹತ್ತಿ ಹೊಸಕೆರಳ್ಳಿ ಅಪಾರ್ಟ್ಮೆಂಟಿಗೆ ತಲುಪಿದ್ ಹೇಗೆ ಅಂತ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಯಾಕಂದ್ರೆ ಎಲ್ಲರೂ ಮಾಧ್ಯಮದವರಾಗ್ಲಿ ಪೊಲೀಸರಾಗ್ಲಿ ಎದುರುಗಡೆ ಗೇಟ್ ಹತ್ರನೇ ಇದ್ದಾರೆ. ಎಲ್ಲಿಂದ ಬಂದ್ರಂತೆ? ಶ್ವೇತಾ, ಈಗಾಗಲೇನು ಹೊಸಕೆರಳ್ಳಿ ಟೋಲ್ನಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.